ಅದ್ ಹೆಂಗ್ ಸಾಧ್ಯ, ಅದ್ ಹೆಂಗ್ ಬರುತ್ತೆ? ಏನಿಲ್ಲ, ತಲೆಯಲ್ಲಿ ಬೇರೆ ಏನು ಯೋಚನೆ ಮಾಡಲ್ಲ. ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರು ಇರ್ತಾರೆ ಜೊತೆಗೆ, ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಯಾರ ಬಗ್ಗೆನೂ ಕೆಟ್ಟ ಚಿಂತನೆ ಮಾಡಬಾರ್ದು. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡೋರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಷ್ಟೇ ಸಾಕು. ಆಗಿನ ಕಾಲ ದುಡ್ಡು ಸಂಸಾರ ದೊಡ್ಡದಿತ್ತು. ದುಡ್ಡಿಗೆ ಬೆಲೆ ಇರಲಿಲ್ಲ, ಗುಣಕ್ಕೆ ಬೆಲೆ ಇತ್ತು, ಹಣಕ್ಕೆ ಬೆಲೆ ಕೊಡಲಿಲ್ಲ. ಈಗ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ ಅಂತೇಳಿ ಬರೇ ದುಡ್ಡು 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 ಹಣ. ಎಲ್ಲ ಬಂಧುಗಳು ಬಾಂಧವ್ಯಗಳು ಬಂದದ್ದು ಎಲ್ಲ ಮಾಯ ಆಗಿಬಿಟ್ಟಿದೆ. ಅದಕ್ಕೆ ಹಾಡು ಜನಪದಗಾರ ಭಾಳ ಚಂದ ಬರೆದ್ರು. ಜಣ್ಣ 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 ಕಾಂಚಣ್ಣದಲ್ಲಿ, ಅಮೇರಿಕಾದ ಲಾಂಛಣ್ಣದಲ್ಲಿ, ಎಲ್ಲ ಮಾಯ ಇಲ್ಲಿ ನಾಳೆ ನೀವು ಮಾಯ, ಎಲ್ಲ ಮಾಯ ಇಲ್ಲಿ ನಾಳೆ ನಾವು ಮಾಯ, ಬಂಧು ಬಳಗ ಎಲ್ಲ ಮಾಯ. ಪ್ರಿಪರೇಷನ್ ಅಂತ ಅವನು ಅದೃಷ್ಟ ಗುರು ಅವನ ಮೇಲೆ ಬಂದ್ಬಿಟ್ಟ ಅಂತಾರೆ. ಅದೃಷ್ಟ ಅಲ್ಲ ಅದು, ಅವನಿಗೆ ಅವಕಾಶ ಬಂದಾಗ ಅವನು ತಯಾರಾಗಿದ್ದ ಅಂತ ಅರ್ಥ. ನೀವು ತಯಾರಾಗಿದ್ದಾಗ ಅವಕಾಶ ಬರಬೇಕು. ಪಾಪ ಕೆಲವರು ತಯಾರಾಗಿರ್ತಾರೆ, ಅವ್ರಿಗೆ ಅವಕಾಶ ಬರೋದಿಲ್ಲ. ಹಾಗಾಗಿ ಈ ಪ್ರಿಪರೇಷನ್, ತಯಾರಾಗಿರೋದು ಮತ್ತು ಅವಕಾಶ ಎರಡೂ ಮುಖ್ಯ ಆಗುತ್ತೆ. ಆಗ ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ, ನಿಮ್ಮನ್ನು ಹುಡ್ಕೊಂಡು ಬರುತ್ತದೋ. ಆವಾಗ ನೀವು ತಯಾರಾಗಿರಬೇಕು. ನೀವು ತಯಾರಾಗಿಲ್ಲದೆ ಅಂದರೆ ನಿಮ್ಮ ಜೀವನ ದೊಡ್ಡದಾಗಿ ಬದಲಾಗಲ್ಲ. ಸೊ ನೀವು ಇಷ್ಟಪಡೋ ವಿಷಯಗಳಲ್ಲಿ ನಿಮ್ಮ ಪ್ರಿಪರೇಷನ್ ಎಷ್ಟು ಜಾಸ್ತಿ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೇದಾಗಿ. ಮಾತು ಹೆಂಗಿರ್ಬೇಕು? ನಮ್ಮ ಬಿಜಾಪುರ ಧಾರವಾಡ ಶೈಲಿ ಅದು ಹೇಳಿ. ಮಾತು ಹೆಂಗಿರ್ಬೇಕು? ಹ್ಯಾಂಗರ್ ಇರಬಾರ್ದು. ಅವ್ರ ಹಂಗ ಇವ್ರ ಹಂಗ ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ಆದ್ರೆ ಕೇಳು ಹಂಗಿರ್ಬೇಕು. ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ನೀತಿ ಇರ್ಬೇಕು, ಮಾತಿನಾಗ ಭೀತಿ ಇರ್ಬೇಕು, ಮಾತಿನಾಗ ರೀತಿ ಇರ್ಬೇಕು, ಮಾತಿನಾಗ ಪ್ರೀತಿ ಇರ್ಬೇಕು. ಯಾವಾಗಲೂ ಒಂದು ಕೊಟೇಶನ್ ಜ್ಞಾಪಕ ಆಗುತ್ತೆ. ಎತ್ತರದಲ್ಲಿದ್ದೇನೆಂದು ಬೀಗ ಬೇಡ, ನಕ್ಷತ್ರಗಳ ಕೆಳಗೊಳ್ಳುವುದನ್ನು ನಾನು ನೋಡಿದ್ದೇನೆ. ನನ್ನಲ್ಲಿ ಆಳವಾದ ಪಾಂಡಿತ್ಯವಿದೆ ಎಂದು ಗರ್ವಿಸಬೇಡ, ಬತ್ತುವ ಸಮುದ್ರವನ್ನು ನೋಡಿದ್ದೇನೆ. ನನ್ನಲ್ಲಿ ಸೌಂದರ್ಯವಿದೆ ಎಂದು ಹಿಗ್ಗಬೇಡ, ಮೋನಾಲಿಸ ಮಣ್ಣಾದದ್ದನ್ನು ನೋಡಿದ್ದೇನೆ. ಎಲ್ಲವನ್ನೂ ಗೆದ್ದೆ ಎಂದು ಅಲೆಕ್ಸಾಂಡರ್ನನ್ನು ನೋಡಬೇಡ, ಕಡೆಗೆ ಅವನು ಏನೂ ಒಯ್ಯುವುದಿಲ್ಲ ಅನ್ನೋದನ್ನು ನಾನು ನೋಡಿದ್ದೇನೆ. ಈ 4 ವಾಕ್ಯಗಳು ಪ್ರತಿಯೊಂದು